ಹಾಯ್ ಫ್ರೆಂಡ್ಸ್, ಅನೀಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಸಿಂಪಲಾಗಿ ಯಾವ ಥರ ಚಿಕನ್ ಬಿರಿಯಾನಿ ಮಾಡೋದಂತ ತೋರಿಸ್ತೀನಿ. ಮಸಾಲೆನೂ ಕೂಡ ಜಾಸ್ತಿ ಇಲ್ಲ, ಬರೀ ಒಂದೇ ಒಂದು ಗ್ಲಾಸಲ್ಲಿ ನಾನು ಯಾವ ಥರ ಮಾಡಿದ್ದೀನಿ, ಏನು ಪ್ರಪೋರ್ಷನ್ ಅಂತ ನೋಡ್ಕೊಳ್ಳಿ. ಸೊ ಬನ್ನಿ, ಇದು 1 ಗ್ಲಾಸ್ ತೊಗೊಂಡಿದ್ದೀನಿ. ಎಣ್ಣೆನೂ ಕೂಡ ಸ್ವಲ್ಪ ಪಲಾವ್ ಎಲೆ, ಮೊಗ್ಗು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅಂದರೆ ಈರುಳ್ಳಿ 1 ತೊಗೊಂಡಿದ್ದೀನಿ ದೊಡ್ಡದಾಗಿ, ಟೊಮಾಟೊ 1 ಮತ್ತು ಲಿಂಬೆಹಣ್ಣು. ಇದು ರುಬ್ಬಕ್ಕೆ ಬರೀ ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪು, ಮೆಣಸಿನ್ಕಾಯಿ ಒಂದೊಂದೇ ಹಾಕ್ಕೊಳ್ಳೋಣ. ಸೊ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿಯಾಗಿದೆ, ತುಂಬ ಖಾರನೂ ಇಲ್ಲ, ಮೈಲ್ಡಾಗಿದೆ. ಸೊ ಶುಂಠಿನೂ ಕೂಡ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಸೊ ಪುದೀನ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಬೇಕಾದ್ರೆ ಪಾಲಕ್ ಕೂಡ ಹಾಕ್ಬೋದು. ನಾನು ಇಲ್ಲಿ ಮೆಂತ್ಯ ಸೊಪ್ಪು, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಹಾಕ್ಕೊಂಡು ಚೆನ್ನಾಗಿ ನಾನು ಇಷ್ಟೇ ಖಾರ, ಇನ್ನೇನು ಜಾಸ್ತಿ ಏನಿಲ್ಲ. ಸೊ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಸ್ವಲ್ಪ ರುಬ್ಕೊಳ್ತೀನಿ ಇದು ಕ್ಲೀನಾಗೆ. ಸೊ ಚೆನ್ನಾಗಿ ಪೇಸ್ಟ್ ಹಾಕಬೇಕು ನೋಡಿ, ಈ ಥರ ಪೇಸ್ಟ್ ಹಾಕಬೇಕು. ಒಂದು ಬೌಲಲ್ಲಿ ನಾನು ಹಾಕ್ಕೊಳ್ತೀನಿ. ಸೊ ಇಷ್ಟೇ ಸಿಂಪಲ್ಲಾಗಿ, ತುಂಬ ಸಿಂಪಲ್ಲಾಗಿ ಮಕ್ಕಳು ಕೂಡ ನೀವು ಟಿಫನ್ ಕಟ್ಟಬೇಕಂದ್ರೆ ಬೆಳಗ್ಗೆ ಹೊತ್ತು ಕೂಡ ಕಟ್ಬೋದು ಈ ಥರ. ಸೊ ಇವಾಗ ನೋಡಿ, ಅಕ್ಕಿ 1 ಗ್ಲಾಸ್ ತೊಗೊಂಡು ಚೆನ್ನಾಗಿ 1-2 ಸರಿ ತೊಳ್ಕೊಂಡು ಒಂದು ಅರ್ಧ ಗಂಟೆ ನಾನು ಹಾಗೆ ನೀರು ತೆಗ್ದು ಬಸ್ತಿಟ್ಬಿಡ್ತೀನಿ. ಸೊ ಮೊದಲಿಗೆ ನಾನು ಇವಾಗಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ನಾನೇನು ಪಲಾವು ಏನಿದೆ ಸ್ಪೈಸ್ ಐಟಮ್ಸು ಅದು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಾನು ಇವಾಗ ಚಿಕನ್ ತೊಗೊಂಡಿದ್ದೀನಿ, ಒಂದು ಅರ್ಧ ಕೆಜಿ ಚಿಕನ್ನು ತೊಗೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇವಾಗ ಎಣ್ಣೆದಲ್ಲಿ ನಿಮಗೆ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಂತರ ಉಪ್ಪು, ಅರಿಶಿನ ಮತ್ತು ಈರುಳ್ಳಿ ಕಡೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಏನು ಪೇಸ್ಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು 1-2-3 ಸಲ ಚೆನ್ನಾಗಿ ನಾನು ತಿರುಗಿಸ್ಕೊಳ್ತೀನಿ. ಸೊ ಇದರಲ್ಲಿ ಸ್ವಲ್ಪ ಎಣ್ಣೆನ ಬಿಟ್ಕೊಳ್ಳುತ್ತೆ. ಸೊ ಇವಾಗ ಟೊಮಾಟೊ ಕೂಡ 1 ಹಾಕ್ಕೊಂಡಿದ್ದೀನಿ. ಸೊ ಕುದೀತಾ ಇದೆ. ಬನ್ನಿ ಇವಾಗ ನೀರು, ನಾನು ಇದು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀವು ಒಂದೊಂದು ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಯಾವ ತೊಗೊಳ್ತೀರಾ ಅದ್ರ ಮೇಲೆ. ಸೊ ಇದು ಮರಳ್ತಾ ಇದೆ. ಇವಾಗ ಅಕ್ಕಿ ತೊಗೊಂಡಿದ್ದೀನಿ, ಆ ಅಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ 1-2 ಸಲ ಹಾಕಬೇಕು ಅಷ್ಟೇ. ನಂತರ ಲಿಂಬೆಹಣ್ಣು ಒಂದು ಅರ್ಧ, ಇಲ್ಲಾಂದರೆ ನಿಮಗೆ ಮೊಸರು ಹಾಕ್ತೀನಿ ಅಂದರೆ ಮೊಸರು ಕೂಡ ಹಾಕ್ಕೋಬೋದು, ಲಿಂಬೆಹಣ್ಣು ಬೇಡ ಅಂದರೆ. ನೋಡಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಆಗಿದೆ. ಸೊ ಇದೇ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಸಿಂಪಲ್ಲು, ಏನು ಮಸಾಲೆ ಕೂಡ ಜಾಸ್ತಿ ಇಲ್ಲ ಯಾವುದು, ಇಷ್ಟೇ ಇರೋದು. ಕ್ಲೀನಿಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಇದನ್ನು ಮತ್ತೆ ಒಮ್ಮೆ ನೀವು ಟ್ರೈ ಮಾಡಿ, ನಿಮಗೆ ಅವಾಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಇರುತ್ತೆ ಅಂತ. ಉದ್ರುದಾಗಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.